ನೀವು ಎಷ್ಟಾಗಿ ಕರ್ತನ ಮೇಜಿನಲ್ಲಿ ಭಾಗವಹಿಸ್ತೀರೋ ಅಷ್ಟಾಗಿ ನೀವು ಆರೋಗ್ಯವಾಗಿರ್ತೀರ. ಸರಿಯಾಗಿದ್ಮೇಲೆ ಕರ್ತನ ಭೋಜನವಲ್ಲ, ಸರಿಯಾಗೋದಕ್ಕಾಗಿ ಕರ್ತನ ಭೋಜನ. ಆಶೀರ್ವಾದದಲ್ಲಿ ದೊಡ್ಡ ಆಶೀರ್ವಾದ ನಮಗೆ ಹಣಕ್ಕಿಂತ ಆರೋಗ್ಯ ಬಹಳ ಮುಖ್ಯ. ಎಲ್ಲರೂ ಹೇಳಿ, ಹಣಕ್ಕಿಂತ ಆರೋಗ್ಯ. ಅಂದರೆ ಹಣ ಮುಖ್ಯ ಇಲ್ಲ ಅಂತ, ಹಣ ಇಲ್ಲ ಅಂದರೆ ಯಾವ ಕೆಲಸನೂ ಆಗಲ್ಲ. ಕನ್ನಡದಲ್ಲಿ ಗಾದೆ ಹೇಳ್ತಾರೆ, ಹಣ ಅಂದರೆ ಹೆಣನು. ಅದಕ್ಕಾಗಿ ಹಣ ಮುಖ್ಯ ಇಲ್ಲ, ಆಶೀರ್ವಾದ ಮುಖ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆಶೀರ್ವಾದನೂ ಮುಖ್ಯ. ಅದರಲ್ಲಿ ಎಲ್ಲದಕ್ಕಿಂತ ದೊಡ್ಡ ಆಶೀರ್ವಾದ ಯಾವುದಂದ್ರೆ ಆರೋಗ್ಯ. ಪ್ರೈಸ್ ದಿ ಲಾರ್ಡ್. ಆರೋಗ್ಯ ಬಹಳ ಮುಖ್ಯ. ಎಲ್ಲರೂ ಹೇಳಿ ಆಮೆನ್. ಅದಕ್ಕಾಗಿಯೇ ದೇವರು ಕರ್ತನ ಮೇಜನ್ನು ಸಿದ್ಧ ಮಾಡಿಸಿದ್ರು. ಯಾವಾಗೆಲ್ಲ ಕರ್ತನ ಮೇಜಿನಲ್ಲಿ ನಾವು ಭಾಗವಹಿಸ್ತೀವೋ ಅವಾಗೆಲ್ಲ ನಮಗೊಂದು ಅರ್ಥ ಆಗಬೇಕು. ಏನು ಅಂದರೆ, ಯೇಸು ಕ್ರಿಸ್ತನ ರಕ್ತ ನಮ್ಮ ಪಾಪಗಳನ್ನು ಶುದ್ಧೀಕರಿಸುತ್ತೆ. ಯೇಸು ಕ್ರಿಸ್ತನ ದೇಹ ನಮಗೆ ಆರೋಗ್ಯವನ್ನುಂಟು ಮಾಡುತ್ತೆ. ನೀವು ಎಷ್ಟಾಗಿ ಕರ್ತನ ಮೇಜಿನಲ್ಲಿ ಭಾಗವಹಿಸ್ತೀರೋ ಅಷ್ಟಾಗಿ ನೀವು ಆರೋಗ್ಯವಾಗಿರ್ತೀರ. ಏನಿದೆ ಪಾಸ್ಟರ್ ಅದರಲ್ಲಿ, ವೈನಲ್ಲಿ? ಆ ವೈನಲ್ಲಿ ಏನಾದರೂ ಪವರ್ ಇದೆಯಾ? ವೈನಲ್ಲಿ ಪವರ್ ಇಲ್ಲ, ನಮ್ಮ ಯೋಚನೆಯಲ್ಲಿ ಪವರ್ ಬರುತ್ತೆ. ಇವಾಗ ನೋಡಿ, ಇವಾಗ ಸಾಧಾರಣವಾಗಿ ಎಲ್ಲ ELS ಅಲ್ಲಿ ಅಥವಾ OM ಅಲ್ಲಿ ಎಲ್ಲ ಬುಕ್ ಸ್ಟಾಲಲ್ಲಿ ಎಲ್ಲ ಕಡೆ ಇರುವಂಥದ್ದೇ ಈ ವೈನ್, ಈ ಗ್ರೇಪ್ ಜ್ಯೂಸು. ನಾವು ತೊಗೊಂಬಂದು ಅದನ್ನೇನು ಮಾಡ್ತೀವಿ, ಎಲ್ಲ ಗ್ಲಾಸಲ್ಲಿ ಒಯ್ತೀವಿ. ಮತ್ತು ವೇಫರ್ಸ್ ಬರುತ್ತೆ, ಅದು ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ. ಅದನ್ನು ನಾವು ತೊಗೊಂಬಂದು ಏನು ಮಾಡ್ತೀವಿ, ಇಲ್ಲಿ ಕಮ್ಯುನಿಯನ್ನಲ್ಲಿ ಇಡ್ತೀವಿ. ಅದರಲ್ಲಿ ಏನೂ ಇಲ್ಲ. ಆದರೆ ನಾವು ಅದನ್ನು ಪ್ರಾರ್ಥನೆ ಮಾಡ್ತೀವಿ. ನೋಡ್ದ, ದೇವರೇ, ಈ ದ್ರಾಕ್ಷರಸ ನಿನ್ನ ರಕ್ತವಾಗಿ ಮಾರ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಈ ರೊಟ್ಟಿ ನಿನ್ನ ದೇಹವಾಗಿ ಮಾರ್ಪಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತ ನಾವು ಅದನ್ನು ಎತ್ಕೊಳ್ಳುವಾಗ ಆ ವೈನು ರೊಟ್ಟಿ ಬದಲಾವಣೆ ಆಗಲ್ಲ, ನಮ್ಮ ಮನಸ್ಸು ಬದಲಾವಣೆ ಆಗುತ್ತೆ. ಪ್ರೈಸ್ ದಿ ಲಾರ್ಡ್ ಹೇಳೋಣವಾ? ನಮ್ಮ ಯೋಚನೆ ಬದಲಾವಣೆ ಆದಾಗ ನೋಡಿ, ನಾವು ಏನನ್ನು ಯೋಚನೆ ಮಾಡ್ತೀವೋ ನಮ್ಮ ಜೀವಿತ ಹಾಗೇ ಇರೋದು. ನಾವು ಪಾಪಿ, ನಾನು ಏನಕ್ಕೂ ಪ್ರಯೋಜನ ಇಲ್ಲ, ನಾನು ಯಾವುದಕ್ಕೂ ಬರೋದಿಲ್ಲ, ನಾನು ಏನಕ್ಕೂ ಲಾಯಕ್ಕಿಲ್ಲ, ಈ ಥರ ಎಲ್ಲ ಯೋಚನೆ ಮಾಡೋರು ನೋಡಿ, ಅವ್ರು ಆಶೀರ್ವಾದವಾಗಿರೋಕ್ಕೆ ಸಾಧ್ಯ ಇಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ಬಲಹೀನತೆ ಉಳ್ಳವನು ತನ್ನನ್ನು ಏನು ಅಂತ ಹೇಳ್ಬೇಕಂತೆ, ಲೆಟ್ ದ ವೀಕ್ ಸೇ I am strong. Let the weak say amen. ಬಲಹೀನತೆಯಲ್ಲಿರೋರು ಸಹ ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳಬೇಕು. ಹೇಗೆ ಹೇಳೋದಕ್ಕೆ ಸಾಧ್ಯ ಅಂದರೆ, ಯಾವಾಗೆಲ್ಲ ನಾವು ಕರ್ತನ ಮೇಜನ್ನು ತಗೊಳ್ತೇವೋ ಆವಾಗೆಲ್ಲ ನಮಗೇನು ಯೋಚನೆ ಬರುತ್ತೆ ಅಂದರೆ, ದೇವರೇ, ನಾನು ಆರೋಗ್ಯವಾಗಿರಬೇಕು ಅಂತ ತಾನೇ ನೀನು ಗಾಯಪಟ್ಟಿದ್ದು, ನೀನು ಶಿಲುಬೆಯಲ್ಲಿ ಬಾಧೆಗಳನ್ನು ಅನುಭವಿಸಿದ್ದಕ್ಕೆ ಕಾರಣ ಏನಂದರೆ ನಾನು ಆರೋಗ್ಯವಾಗಿರಬೇಕು ಅಂತಲ್ವಾ. ಆದುದರಿಂದ ಇದನ್ನು ನಾನು ತಗೊಳ್ಳುವಾಗ ನನ್ನ ದೇಹದಲ್ಲಿ ಆರೋಗ್ಯ ಉಂಟಾಗುತ್ತೆ ಅನ್ನೋ ಯೋಚನೆ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಬಂದಾಗ ತಕ್ಷಣ ನಮಗೆ ನಂಬಿಕೆ ಹುಟ್ಟುತ್ತೆ. ಯಾವಾಗ ನಮ್ಮೊಳಗಡೆ ನಂಬಿಕೆ ಹುಟ್ಟುತ್ತೋ ಆಗ ದೇವರ ಆಶೀರ್ವಾದಗಳನ್ನು ನಾವು ಹೊಂದ್ಕೊಳ್ಳೋದಕ್ಕೆ ಸಾಧ್ಯ. ಯಾಕಂದರೆ ಹೊಸ ಒಡಂಬಡಿಕೆಯಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸೋದು ಅಸಾಧ್ಯ. ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ಮನುಷ್ಯನಿಗೆ ಬೇಕಾದದ್ದು ನಂಬಿಕೆ ಮಾತ್ರನೇ. ಆದುದರಿಂದ ಯಾವಾಗೆಲ್ಲ ಕರ್ತನ ಮೇಜನ್ನು ನಾವು ಭಾಗವಹಿಸ್ತೀವೋ ಆವಾಗೆಲ್ಲ ನಮ್ಮ ಹೃದಯದಲ್ಲಿ ಒಂದು ನಂಬಿಕೆ ಬರುತ್ತೆ. ಆ ನಂಬಿಕೆ ನಮಗೆ ಆರೋಗ್ಯ, ಆಶೀರ್ವಾದನ ಉಂಟು ಮಾಡುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ನಂಬಿಕೆ ನಮಗೆ ಮನೇಲಿದ್ದರೆ ಬರೋದಿಲ್ಲ. ಏನೇ ನಾವೇ ಪ್ರಾರ್ಥನೆ ಮಾಡಿದ್ರೂ ನಮ್ಗೆ ನಂಬಿಕೆ ಬರೋಲ್ಲ. ಬರುತ್ತೆ, ಆದರೆ ಒಂದು ಸ್ವಲ್ಪ ಬರುತ್ತೆ. ಅದಕ್ಕೆ ದೇವರ ಆಲಯಕ್ಕೆ ಬಂದಾಗ ಯಾವಾಗ ದೇವರ ವಾಕ್ಯನ ಕೇಳ್ತೀವೋ ಆ ವಾಕ್ಯ ನಮ್ಮೊಳಗಡೆ ಏನು ಮಾಡುತ್ತೆ, ನಂಬಿಕೆನ ಇನ್ನೂ ಹೆಚ್ಚಾಗಿ ಮಾಡುತ್ತೆ, ಇನ್ನೂ ಹೆಚ್ಚಿಸುತ್ತೆ. ವಾಕ್ಯ ಕೇಳ್ತಾ ಕೇಳ್ತಾ ನಮ್ಮೊಳಗಡೆ ನಂಬಿಕೆ ಹೆಚ್ಚುತ್ತೆ. ಅದಕ್ಕಾಗಿಯೇ ಸಭೆಗೆ ಬಂದಾಗ ನಾವು ವಾಕ್ಯನ ಕೇಳಿದಾಗ, ಕರ್ತನ ಮೇಜನ್ನು ಭಾಗವಹಿಸಿದಾಗ, ಸತ್ಯವನ್ನು ಅರಿತುಕೊಂಡಾಗ ನಮ್ಮ ಜೀವಿತದಲ್ಲಿ ಒಂದು ಹೊಸ ಬಿಡುಗಡೆನ ನಾವು ನೋಡ್ಬೋದು. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಸತ್ಯವೇದ ಹೇಳುತ್ತೆ, ಸತ್ಯವನ್ನು ಅರಿತುಕೊಳ್ಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಆದುದರಿಂದ ಶಿಲುಬೆಯಲ್ಲಿ ನಮಗೆ 2 ವಿಧವಾದ ಆಶೀರ್ವಾದಗಳು ಉಂಟಾಯಿತು. ಒಂದು ಪಾಪ ಕ್ಷಮಾಪಣೆ, ಎರಡನೇದು
ಆರೋಗ್ಯ. ಕೀರ್ತನೆ 103, 2-3. ಸಮಸ್ತ ರೋಗ ಅಂದರೆ ಎಲ್ಲ ವಿಧವಾದ ರೋಗ. ಯಾವ ವಿಧವಾದ ರೋಗ ಇದಾಗಲ್ಲ ಅನ್ನೋದೇ ಇಲ್ಲ. ವೈದ್ಯರಿಂದ ಆಗದೇ ಇರೋದು ದೇವರಿಂದ ಸಾಧ್ಯ. ಮನುಷ್ಯರಿಂದ ಅಸಾಧ್ಯವಾದದ್ದು ದೇವರಿಂದ ಸಾಧ್ಯ. ಓಕೆ, ನೋಡಿ, ಏಷಾಯನಿಗೆ ಬರೆದ ಪುಸ್ತಕ 53ನೇ ಅಧ್ಯಾಯ 4ನೇ ವಾಕ್ಯ ಓದೋಣ. ನೋಡಿ, ಕನ್ನಡದಲ್ಲಿ ಈ ರೀತಿ ಹೇಳುತ್ತೆ, ನಿಜವಾಗಲೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಇಂಗ್ಲೀಷಲ್ಲಿ YLT ಟ್ರಾನ್ಸ್ಲೇಷನ್ ಇದೆ. YLT ಟ್ರಾನ್ಸ್ಲೇಷನ್ ಏನು ಹೇಳುತ್ತೆ ನೋಡೋಣ. ಶೋರ್ಲಿ ಅವರ್ ಸಿಕ್ನೆಸ್ಸಸ್, ಸಂಕಟ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಏನು ಹೇಳುತ್ತೆ ಗೊತ್ತಾ? ಸಿಕ್ನೆಸ್ ಅಂದರೆ ಅನಾರೋಗ್ಯ. ನಮ್ಮ ಅನಾರೋಗ್ಯಗಳನ್ನು ಆತನು ಶಿಲುಬೆಯಲ್ಲಿ ಹೊತ್ಕೊಂಡ್ರಂತೆ. ಯಾವುದನ್ನು ಹೊತ್ಕೊಂಡ್ರಂತೆ? ಅನಾರೋಗ್ಯ. ಅಂದರೆ ಶಿಲುಬೆಯಲ್ಲಿ ಯೇಸು ಸ್ವಾಮಿ ರಕ್ತ ಸುರಿಸಿದ್ದು ನಮ್ಮ ಪಾಪಗಳಿಗಾಗಿ ಮಾತ್ರ ಅಲ್ಲ, ನಮ್ಮನ್ನು ಗುಣಪಡಿಸಲು ಸಹ. ಪ್ರೈಸ್ ದಿ ಲಾರ್ಡ್. ಇಫ್ ಯು ಬಿಲೀವ್ ಗಾಡ್ಸ್ ಫರ್ಗಿವ್ನೆಸ್, ಯು ಹ್ಯಾವ್ ಟು ಬಿಲೀವ್ ದಟ್ ಯು ಆರ್ ಹೀಲ್ಡ್. ನಮ್ಮ ಪಾಪಗಳು ಎಷ್ಟು ಕ್ಷಮಿಸಲ್ಪಟ್ಟಿರೋದು ನಿಜನೋ, ದೇವರು ನಮ್ಮನ್ನು ಗುಣಪಡಿಸಿರೋದು ಅಷ್ಟೇ ನಿಜ. ಯಾಕಂದರೆ ಸತ್ಯವೇದ ಹೇಳುತ್ತೆ ನೋಡಿ, ಹಿ ಹ್ಯಾಸ್ ಕ್ಯಾರಿಡ್ ಅವೇ. ಶಿಲುಬೆಯಲ್ಲಿ ಆತನು ಹೊತ್ತ ಕಷ್ಟ ಯಾವುದು ಗೊತ್ತಾ? ಕನ್ನಡದಲ್ಲಿ ಹೇಳುತ್ತೆ ಸಂಕಷ್ಟ ಅಂತ. ಆದರೆ ಇಂಗ್ಲೀಷಲ್ಲಿ ಹೇಳುತ್ತೆ ಸಿಕ್ನೆಸ್. ಇದನ್ನೇ ಯೇಸು ಸ್ವಾಮಿ ಜೊತೆಯಲ್ಲಿದ್ದಂಥ ಮತ್ತಾಯನು ಹೊಸ ಒಡಂಬಡಿಕೆಯಲ್ಲಿ ಏಷಾಯನು ಬರೆದಂಥ ಆ ವಾಕ್ಯನ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನು ಸಹ ಬರೆದಿದ್ದಾರೆ. ನೋಡಿ, ಮತ್ತಾಯನಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯ 17ನೇ ವಾಕ್ಯ. ಅಂದರೆ ಏಷಾಯನು ಬರೆದ ಪುಸ್ತಕದ ಅರ್ಥ ಸಂಕಟಕ್ಕೆ ಅರ್ಥ ಏನಂದರೆ ನಮ್ಮ ಬೇನೆಗಳು, ನಮ್ಮ ರೋಗಗಳು. ಶಿಲುಬೆಯಲ್ಲಿ ಆತನು ರಕ್ತವನ್ನು ಮಾತ್ರ ಸುರಿಸಲಿಲ್ಲ, ನಮ್ಮ ರೋಗಗಳನ್ನು ಸಹ ಹೊತ್ತುಕೊಂಡನು. ಯೇಸು ಸ್ವಾಮಿ ನಮ್ಮ ರೋಗಗಳನ್ನು, ನಮ್ಮ ಬೇನೆಗಳನ್ನು ಆತನು ಹೊತ್ಕೊಂಡ್ಮೇಲೆ ನಮ್ಮ ಶರೀರದಲ್ಲಿ ನಾವು ಇಟ್ಕೊಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ, ಇರಬೇಕಾದದ್ದು ಇಲ್ಲ. ಅಂದರೆ ಆತನೆಲ್ಲ ಹೊತ್ಕೊಂಡಾಯಿತು, ಗುಣಪಡಿಸಿದ್ದಾಯಿತು. ಇವಾಗ ಇಟ್ಕೊಬೇಕಾ ಬೇಡ ಅನ್ನೋದು ಯಾರ ಕೈಲೈತೆ? ಆರೋಗ್ಯ ನಮಗೆ ಬೇಕಾ ಬೇಡವಾ, ಇಟ್ಕೊಬೇಕಾ ಬೇಡವಾ ಅಂತ ನಮ್ಮ ಕೈಲೈತೆ. ಪಾಸ್ಟರ್, ಕೆಲವ್ರು ಹೇಳ್ತಾರೆ, ಪಾಸ್ಟರ್ ನಾನು ಚೆನ್ನಾಗಿ ಆಗಬೇಕು ಅಂತ ತಾನೇ ಇಷ್ಟ, ಅದಕ್ಕಾಗಿ ತಾನೇ ನಾನು ಕಮ್ಯುನಿಯನ್ ತೊಗೊಳ್ಳೋದು. ಇದೇನು ನೀವು ಹಿಂಗೆ ಕೇಳ್ತೀರ? ನಮಗೇನು ಇಷ್ಟನ ಇಟ್ಕೊಳ್ಳೋಕ್ಕೆ? ಇಷ್ಟ ಅಲ್ಲ, ನಾನು ಆರೋಗ್ಯವಾಗಿದ್ದೀನಿ ಅಂತ ನಿಮಗೆ ಮಾತಾಡೋದಕ್ಕೆ ಕಷ್ಟ. ಹೇಗೆ ಇಷ್ಟ ಇಲ್ಲ ನೋಡಿ, ರೋಗ ಅನ್ನೋದು ಇಷ್ಟಪಟ್ಟು ಇಟ್ಕೊಳ್ಳೋದಿಲ್ಲ. ಅಂದರೆ ದೇವ್ರ ವಾಕ್ಯ ಹೇಳುತ್ತೆ, ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್. ಬಲಹೀನತೆಯಲ್ಲಿರೋನು ನಾನು ಆರೋಗ್ಯವಾಗಿ ಇದ್ದೀನಿ ಅಂತ ಹೇಳೋಕ್ಕೆ ಸಾಧ್ಯನಾ? ಹೇಗಿದ್ದೀರಾ? ಏನೋ ಇದ್ದೀವಿ ನೋಡಿ. ಹೆಂಗೆ ನಾವು ಕೊಡೋ ಉತ್ತರ ಹೇಗಿದ್ದೀರಾ ಅಂದರೆ ಹೇಗೆ ಹೇಳ್ತೀವಿ? ಏನೋ ಇದ್ದೀವಿ ಅಂದರೆ ಏನರ್ಥ? ಇನ್ನೂ ಹೋಗಿ ಸೇರಲಿಲ್ಲ. ಊರು ಹೋಗು ಅಂತೈತೆ ಅಂದರೆ ಅದರ ಅರ್ಥ ಏನಂದರೆ, ಊರು ಹೋಗು ಅಂತೈತೆ, ಕಾಡು ಬಾ ಅಂತೈತೆ ಅಂದರೆ ಏನರ್ಥ? ಏನು ಮಾಡೋದು? ಇರೋ ಕಷ್ಟ ಹಾಗೆ ಐತೆ, ಇರೋ ರೋಗ ಹಾಗೆ ಐತೆ. ಅಂದರೆ ನಮಗೆ ಇದು ನಂಬಿಕೆ ಇಟ್ಟು ಸರಿಯಾಗಿ, ಹೌದು ನನ್ನ ಕಾಯಿಲೆಗಳನ್ನು ದೇವ್ರು ಗುಣಪಡಿಸಿದ್ದಾರೆ, ನಾನು ಈ ಕಾಯಿಲೆಯಲ್ಲಿ ಇರೋದಿಲ್ಲ, ನಾನು ಆರೋಗ್ಯವಾಗಿದ್ದೀನಿ, ನಾನು ಚೆನ್ನಾಗಿ ಆಗ್ಬಿಡ್ತೀನಿ ಅಂತ ನಮ್ಮ ಕೈಲಿ ಹೇಳೋಕ್ಕೆ ಸಾಧ್ಯನಾ? ನಾವು ಪರಿಸ್ಥಿತಿಗಳನ್ನು ನೋಡಿ ಮಾತನಾಡುವವರು, ವಾಕ್ಯವನ್ನು ನೋಡಿ ಮಾತನಾಡುವವರಲ್ಲ. ಯಾವಾಗ ನಮ್ಮ ಶರೀರ ನಾವು ನೋಡ್ತೀವೋ, ನಮ್ಮ ಬಾಯಲ್ಲಿ ಬರೋದಲ್ಲ ಏನು ಗೊತ್ತಾ? ಅನಾರೋಗ್ಯ, ಚೆನ್ನಾಗಿಲ್ಲ, ಭಾಳ ಸುಸ್ತಾಗ್ತೈತೆ, ಆ ನೋವು, ಈ ನೋವು. ವಾಕ್ಯನ ಕರೆಕ್ಟಿಗೆ ನೋಡಿದ್ರೆ ನಾವೇನು ಹೇಳ್ತೀವಿ ಗೊತ್ತಾ? ಈಗ ಒಂದು ವೇಳೆ ನನ್ನ ಶರೀರದಲ್ಲಿ ಅನಾರೋಗ್ಯ ಇರ್ಬೋದು, ಆದರೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸೌಖ್ಯ ಹೊಂದಿದ್ದೇನೆ. ಆ ಥರ ಹೇಳೋದಕ್ಕೆ ಇವತ್ತು ಅನೇಕರಿಗೆ ಆಗಲ್ಲ. ಯಾಕಂದರೆ ನಂಬಿಕೆ ವಾಕ್ಯಕ್ಕಿಂತ ನೋಡುವ ಶರೀರದ ಮೇಲೂ
ಈ ಲೋಕದಲ್ಲಿರುವಂಥ ಪರಿಸ್ಥಿತಿಗಳ ಮೇಲೂ ವೈದ್ಯರು ಕೊಡುವಂಥ ಟ್ರೀಟ್ಮೆಂಟ್ ಮೇಲೂ ನಮಗೆ ನಂಬಿಕೆ ಅಧಿಕವಾಗಿದೆ. ಆದುದರಿಂದ ಗುಣಪಡಿಸ್ಬೇಕಾ ಬೇಡವಾ ಅನ್ನೋದು ದೇವ್ರ ಕೈಯಲ್ಲಿಲ್ಲ, ಗುಣ ಆಗಬೇಕಾ ಬೇಡವಾ ಅನ್ನೋದು ನಮ್ಮ ಕೈಲೈತೆ. ಯಾಕಂದರೆ ದೇವರು ನಮ್ಮನ್ನು ಗುಣಪಡಿಸುವಂಥ ದೇವರಲ್ಲ, ದೇವರು ನಮ್ಮನ್ನು ಗುಣಪಡಿಸಿದಂಥ ದೇವರು. ಇಟ್ ಈಸ್ ಫಿನಿಶ್ಡ್ ವರ್ಕ್. ಆಯಿತು, ದೇವ್ರು ಗುಣಪಡಿಸಿ ಆಯಿತು. ನಮ್ಮ ಕೈಲಿ ನಂಬಕ್ಕಾಗ್ತಾ ಇಲ್ಲ. ಹೇಗೆ ಪಾಸ್ಟರ್ ಸಡನ್ನಾಗಿ ಹಿಂಗೆ ಹೇಳ್ಬಿಟ್ರೆ ನೀವು? ನಾವು ಐ ಆಮ್ ಹೀಲ್ಡ್ ಅಂತ ನಾನು ಹೇಳ್ಕೊಟ್ಟಿದ್ರಿಂದ ನೀವು ಅದನ್ನು ತಿರುಗಿ ಹೇಳ್ತೀರಾ? ನೋಡಿ, ಕೆಲವು ಮನೆಗಳಲ್ಲಿ ಗಿಣಿಗಳನ್ನು ಸಾಕ್ತಾರೆ. ಆ ಗಿಣಿಗಳಿಗೆ ಹಲೋ ಅಂದರೆ ಏನು ಹೇಳುತ್ತೆ? ಒಂದು 2-3 ದಿವಸ ಅದಕ್ಕೆ ಹೇಳ್ಕೊಡಿ. ಹಲೋ ಅಂದರೆ ಹಲೋ ಅನ್ನತ್ತೆ. ಗುಡ್ ಮಾರ್ನಿಂಗ್ ಅಂದರೆ ಅದೇ ಹೊಸ್ದಾಗ ಒಂದು ಹೇಳಕ್ಕೆ ಹೇಳಿ ನೋಡೋಣ. ಇಲ್ಲ, ನಾವೇನು ಹೇಳ್ಕೊಡ್ತೀವೋ ಗಿಣಿ ಹಾಗೆ ಹೇಳುತ್ತೆ. ಆ ರೀತಿ ಏನೋ ಬೋಧಕರು ಹೇಳ್ಕೊಡ್ತಾರೆ ಅಂತ ವಿಶ್ವಾಸಿಗಳು ಅದನ್ನೇ ಹೇಳಿದ್ರೆ ಕೆಲಸ ಮಾಡಲ್ಲ. ಗಿಣಿಪಾಠ ಥರ ಹೇಳಿದ್ದೀನಿ, ಐ ಆಮ್ ಹೀಲ್ಡ್ ಅಂತ ಸುಮ್ಮನೆ ಬಾಯಿ ಪಾಠವಾಗಿ ಅಥವಾ ಸುಮ್ಮನೆ ಬಾಯಿನಲ್ಲಿ ಹೇಳಿದ್ರೆ ಅಲ್ಲ, ಹೃದಯದಲ್ಲಿ ನಂಬಬೇಕು. ಇವತ್ತು ಈ ವಾಕ್ಯ ನಿಮ್ಮ ಹೃದಯದಲ್ಲಿ ಕೆಲಸ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆರೋಗ್ಯವಾಗಿ ಇದ್ದೀನಿ ಅಂತ ನಂಬಲಿ. ಯಾಕೆಂದರೆ ದೇವ್ರು ನನಗೆ ಕ್ಷಮಿಸಿದ್ದಾರೆ ಅಂತ ಎಷ್ಟು ನಂಬಿಕೆ ನನಗಾಯಿತು, ಅಷ್ಟೇ ನಂಬಿಕೆ ದೇವ್ರು ನನ್ನನ್ನು ಆರೋಗ್ಯವಾಗಿ ಇಟ್ಟಿದ್ದಾರೆ, ದೇವ್ರು ನನ್ನ ಗುಣಪಡಿಸಿದ್ದಾರೆ ಅಂತ ಯಾಕೆ ನಾನು ನಂಬೋಕ್ಕಾಗಲ್ಲ? ಇವತ್ತು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇವರು ನಿಮ್ಮನ್ನು ಕ್ಷಮಿಸಿರೋದು ನಿಜವಾದರೆ ಆತ ನಿಮ್ಮನ್ನು ಸೌಖ್ಯಪಡಿಸೋದು ಅಷ್ಟೇ ನಿಜ. ಪ್ರೈಸ್ ಲಾರ್ಡ್. ಇವತ್ತು ನಮ್ಗೆ ಎಲ್ಲರಿಗೂ ನಂಬಿಕೆ ಐತೆ ಅಂದರೆ ದೇವ್ರು ನನಗೆ ಕ್ಷಮಿಸ್ತಾರೆ, ಸತ್ತರೆ ಪರಲೋಕಕ್ಕೆ ಹೋಗ್ತೀನಿ, ಅಲ್ಲಿವರೆಗೂ ನಂಬಿಕೆ ಐತೆ ಅಷ್ಟೇ. ಆಶೀರ್ವಾದವಾಗಿರ್ತೀನಿ, ಆರೋಗ್ಯವಾಗಿರ್ತೀನಿ, ನಾನು ಇನ್ನೂ ಭಾಳ ದಿನ ಬದುಕ್ತೀನಿ, ದೀರ್ಘ ಆಯುಷ್ ನನಗೈತೆ, ಇದೆಲ್ಲ ನಂಬಬೇಕು ಅಂದರೆ ಸ್ವಲ್ಪ ಕಷ್ಟ. ನಾವು ಒಂದೇ ಒಂದು ಭಾಗ ಮಾತ್ರ ನಂಬಿದ್ದೀವಿ. ಸುವಾರ್ತೆ ಗಾಸ್ಪಲ್ ಅಂದರೆ ಒಂದೇ ಒಂದು ಭಾಗ ಅಲ್ಲ. ಗಾಸ್ಪಲ್ ಅಂದರೆ ಅದು ಫುಲ್ ಪ್ಯಾಕೇಜ್. ಅದರಲ್ಲಿ ಆಶೀರ್ವಾದ ಇದೆ, ಆರೋಗ್ಯ ಇದೆ, ಗುಣ ಇದೆ, ಸಂತೋಷ ಇದೆ, ಸಮಾಧಾನ ಇದೆ, ಪಾಪ ಕ್ಷಮಾಪಣೆ ಇದೆ, ಎಲ್ಲ ಸೇರಿದೆ ಸುವಾರ್ತೆ. ಇವತ್ತು ಸುವಾರ್ತೆಯಲ್ಲಿ ಒಂದೇ ಒಂದು ಭಾಗನ ಮಾತ್ರ ಎತ್ಕೊಂಡು ದೇವ್ರು ನನಗೆ ಕ್ಷಮಿಸಿದ್ದಾರೆ, ನಾನು ಪರಲೋಕಕ್ಕೆ ಹೋಗ್ತೀನಿ, ದೇವ್ರು ನನಗೆ ಕ್ಷಮಿಸಿದ್ದಾರೆ, ಪರಲೋಕಕ್ಕೆ ಹೋಗ್ತೀನಿ ಅಂದರೆ ಪ್ರಯೋಜನ ಇಲ್ಲ. ಈ ಲೋಕದಲ್ಲಿ ಇರುವಾಗಲೇ ನೀನು ಆರೋಗ್ಯವಾಗಿರಬೇಕು ಅನ್ನೋದು ದೇವರ ಚಿತ್ತ. ಈ ಲೋಕದಲ್ಲಿ ಇರಬೇಕಾದ್ರೇ ನೀವು ಆಶೀರ್ವಾದವಾಗಿ ಇರಬೇಕು ಅನ್ನೋದು ದೇವರ ಚಿತ್ತ. ಹೌದಾ ಅಲ್ವಾ? ಹೌದು. ಆದುದರಿಂದ ಈ ವಾಕ್ಯನ ಕೇಳುತ್ತಿರುವಂಥ ನೀವು ಇದನ್ನು ಸಂಪೂರ್ಣವಾಗಿ ನಂಬೋಣ. ಏನನ್ನು ನಂಬೋಣ? ದೇವರು ನನ್ನನ್ನು ಕ್ಷಮಿಸಿರೋದು ನಿಜವಾದರೆ ಇವತ್ತು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆರೋಗ್ಯವಾಗಿ ಇದ್ದೀನಿ ಅಂತ ನಂಬೋಣ. ಪ್ರೈಸ್ ದಿ ಲಾರ್ಡ್. ನಾವು ಇನ್ನು ಕೆಲವು ತಪ್ಪುಗಳು ಹೇಗೆ ಗೊತ್ತಾ ಮಾಡೋದು? ತಕ್ಷಣ ಕೆಲಸ ಆಗಬೇಕು. ಇವತ್ತು ನೋಡಿ, ಯೇಸು ಕ್ರಿಸ್ತ ನಾಮದಲ್ಲಿ ಇವತ್ತು ನಾನು ಕಮ್ಯುನಿಯನ್ ಎತ್ತೀನಿ, ನಾಳೆ ಹೋಗಿ ಚೆಕ್ ಮಾಡಿದ್ರೆ ಅಷ್ಟೇ ಇತ್ತು ಬಿಟ್ರೆ ಅಷ್ಟೇ ಹೋಯ್ತು ನಂಬಿಕೆ. ಇವತ್ತು ಪಾಸ್ಟ್ ಹೇಳ್ದಂಗೆ ಕಮ್ಯುನಿಯನ್ ತೊಗೊಂಡ್ಬಿಡ್ತೀವಿ, ಯೇಸುವಿನ ನಾಮದಲ್ಲಿ ನಾನು ಆರೋಗ್ಯವಾಗಿದ್ದೀನಿ ಅಂತ. ನಾಳೆ ಹೋಗಿ ಚೆಕ್ ಮಾಡಿದ್ರೆ ಅದೇ ಡಯಾಬಿಟೀಸ್ ಅಷ್ಟೇ ಇರುತ್ತೆ, ಅಥವಾ ಒಂದು ಸ್ವಲ್ಪ ಜಾಸ್ತಿನೂ ಆಗಿರ್ಬೋದು. BP ಲೆವೆಲ್ ನೋಡಿದ್ರೆ 150 160 ಇರೋದು 180ಗೆ ಹೋಗಿರ್ತೈತೆ. ಅಯ್ಯೋ, ಈ ಪಾಸ್ಟ್ ಹೇಳೋದು, ಚರ್ಚಲ್ಲಿ ಈ ವಾಕ್ಯ ಕೊಡೋದು, ಇದೆಲ್ಲ ಏನೋ ಯಾರಿಗೋ ಕೆಲಸ ಆಗುತ್ತೆ, ನಮಗೆಲ್ಲ ಆಗುತ್ತೋ ಇಲ್ಲೋ ಅನ್ನೋದು ನಮ್ಮ ಮೈಂಡಿಗೆ ಬಂದ್ಬಿಡುತ್ತೆ. ನೋಡಿ, ತಕ್ಷಣ ಕೆಲಸ ಆಗಿಲ್ಲ ಅಂದರೂ ಕೆಲಸ ಆಗೇ ಆಗುತ್ತೆ. ಯೇಸು ಸ್ವಾಮಿ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾರೆ ಒಂದು ಅಂಜೂರದ ಮರವನ್ನು ನೋಡಿ ಏನು ಹೇಳ್ತಾರೆ? ಅದನ್ನು ಶಪಿಸ್ತಾರೆ. ಯೇಸು ಸ್ವಾಮಿ ಅಂಜೂರದ ಮರ ನೋಡ್ಬಿಟ್ಟು ಅದು ಒಣಗೋಗ್ಲಿ ಅಂತ ಹೇಳಿದ ತಕ್ಷಣ ಜೊತೆಗಿದ್ದವರು ಹೇಗೆ ನೋಡಿರ್ತಾರೆ? ಯಾಕಂದರೆ ಅಂಜೂರದ ಮರ ನೋಡಿರ್ತಾರೆ, ಅದು ಹೇಗಿದ್ದಿರ್ತೈತೆ, ಹಾಗೆ ಹಸಿರಾಗಿ ಚೆನ್ನಾಗಿರ್ತೈತೆ. ಆ ಮರನ ಒಂದು ಸತಿ ನೋಡ್ಬಿಟ್ಟು ಯಾರನ್ನು ನೋಡಿರ್ತಾರೆ? ಅಂತ ನೋಡ್ಬಿಟ್ಟು ಅಟ್ಲೀಸ್ಟ್ ಮನಸ್ಸಲ್ಲಾದರೂ ಏನು ಮಾಡಿರ್ತಾರೆ? ಓಹೋ, ಹೇಳಿದ ತಕ್ಷಣ ನೋಡಪ್ಪ ಏನೋ ಹೇಳ್ತಾವ್ರೆ. ಆ ರೀತಿಯೇ ಕೆಲವೊಂದು ಸಮಯ ನಾವು ಆಶೀರ್ವಾದವಾಗಿ ಇರ್ತೀವಿ, ನಾನು ಆಶೀರ್ವಾದವಾಗಿ ಇದ್ದೀನಿ ಅಂತ ಹೇಳಿದ ತಕ್ಷಣ ಕೆಲವ್ರು ಮನೆ ನೋಡ್ಬಿಟ್ಟು, ಈ ಮನೆಗೆ ನೀನು ಇಷ್ಟು ಮಾವುತಾ?
ಐ ಆಮ್ ಹೀಲ್ಡ್ ಅಂದರೆ ಏನಂತಾರೆ ಜನ? ಐ ಆಮ್ ಹೀಲ್ಡ್ ಅಂದರೆ ಏನು ಹೇಳ್ತಾರೆ? ಇಷ್ಟೊಂದು ಕೆಮ್ಕೊಂಡೆ ಐ ಆಮ್ ಹೀಲ್ಡ್ ಅಂತ. ಅಂದರೆ ಇವಾಗ ಕೆಮ್ತಾ ಇರೋದನ್ನು ನಾನು ನೋಡ್ತಾ ಇಲ್ಲ, ದೇವ್ರ ವಾಕ್ಯ ಹೇಳೈತಲ್ಲ ನಾನು ಆರೋಗ್ಯವಾಗಿದ್ದೀನಿ, ನಾನು ಅದನ್ನು ನಂಬಿ ನಾನು ಹೇಳ್ತಾ ಇದ್ದೀನಿ. ಪರಿಸ್ಥಿತಿಗಳನ್ನು ನೋಡಿ ಮಾತನಾಡಬೇಡಿ, ನಡೆಯುವಂಥದ್ದನ್ನು ನೋಡಿ ಮಾತನಾಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಸ್ವಾಮಿ ಅಂಜೂರದ ಮರ ನೋಡಿ ಹಾಗೆ ಹೇಳಿದ ತಕ್ಷಣ ಮತ್ತೆ ಮಾರನೇ ದಿನ ಬೆಳಿಗ್ಗೆ ಅವ್ರು ಬರ್ತಾ ಇರ್ಬೇಕಾದ್ರೆ ಶಿಷ್ಯರೆಲ್ಲ ಹೇಳ್ತಾ ಇದ್ದಾರೆ, ಏನು ಹೇಳ್ತಾರೆ ಗೊತ್ತಾ? ಗುರುವೇ ಗುರುವೇ ಅಲ್ಲಿ ನೋಡು, ನೀನು ಹೇಳಿದ್ದು ಮರ ಏನಾಯ್ತು ಇವಾಗ? ಒಣಗೋಗಿದೆ. ಅಂದರೆ ಹೇಳಿದ ತಕ್ಷಣ ಆಗಿಲ್ಲ, ಇವ್ರು ಹೋಗಿ ಮಾರನೇ ದಿನ ಬಂದಾಗ ಅದೇನಾಗಿತ್ತು ಅಂದರೆ ಯೇಸು ಸ್ವಾಮಿ ಮಾತನಾಡಿದ್ದು ತಕ್ಷಣ ಎಲೆಗಳಿಗಲ್ಲ, ರಂಬೆಗಳಿಗಲ್ಲ. ಯೇಸು ಸ್ವಾಮಿ ಮಾತನಾಡಿದ್ದು ಬುಡಕ್ಕೆ, ಬೇರಿಂದ ಕೆಲಸ ನಡಿಬೇಕು. ಬೇರಿಂದ ಹಾಗೇ ಮೇಲೆ ಬಂದೆ ಹಾಗೇ ಒಣಗೋಯ್ತು. ತಕ್ಷಣ ಇವತ್ತೇ ಐ ಆಮ್ ಹೀಲ್ಡ್ ಅಂತ ಹೇಳಿದ ತಕ್ಷಣ ನಾಳೆನೇ ಐ ಆಮ್ ಬ್ಲೆಸ್ಡ್ ಅಂದಿದ ತಕ್ಷಣ ನಾಳೆ ಹೊಸ ಬೈಕ್ ಬಂದುಬಿಡ್ಬೇಕು, ಕಾರ್ ಬಂದುಬಿಡ್ಬೇಕು, ಚೈನ್ ಬಂದುಬಿಡ್ಬೇಕು. ಒಂದು 2 ದಿವಸ ಹೇಳಿ ಎಷ್ಟು ಸತಿ ಹೇಳೋದು ಐ ಆಮ್ ಬ್ಲೆಸ್ಡ್ ಐ ಆಮ್ ಹೀಲ್ಡ್ ಅಂತ. ಇನ್ನೂ ಏನು ನಡೆದಿಲ್ಲ. 3ನೇ ದಿನಕ್ಕೆ ನಾವು ಏನು ಮಾತಾಡೋಕೆ ಆರಂಭಿಸ್ತೀವಿ ಅಂದರೆ, ಅಯ್ಯೋ ಇನ್ನು ಎಲ್ಲ ಆಯಿತು, ಬೇರಿಂದ ಕೆಲಸ ಮಾಡಿದ್ದು ಮತ್ತೆ ಹೆಸರಾಗ್ಬಿಡ್ತೈತೆ ಒಳಗಡೆ. ಬೇರಿಗೆ ಮತ್ತೆ ನಾವೇನು ಮಾಡ್ತೀವಿ? ಜೀವ ಕೊಟ್ಬಿಡ್ತೀವಿ. ಬೇರಿಂದ ಒಣಗೋಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ನಾವು ಅಷ್ಟರಲ್ಲಿ ಏನು ಮಾಡಿಬಿಡ್ತೀವಿ? ಮಾತನಾಡ್ಬಿಟ್ಟು ಅದಕ್ಕೆ ಜೀವ ಕೊಟ್ಬಿಡ್ತೀವಿ. ಅದಕ್ಕೆ ಒಂದು ಸತಿ ಹೇಳಿಬಿಟ್ರಾ, ನೀವು ನಂಬ್ತೀರಾ ನೀವು ಆಶೀರ್ವಾದವಾಗಿದ್ದೀರಿ ಅಂತ? ನೀವು ನಂಬ್ತೀರಾ ದೇವ್ರು ನಿನ್ನನ್ನು ಗುಣಪಡಿಸ್ಬಿಟ್ರಂತ? ಮತ್ತೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಿಡಿ. ಶುಗರ್, ಡಯಾಬಿಟೀಸ್ ಎಷ್ಟು ಹೈ ಆದರೂ ಸರಿ, ಬಿ ಪಿ ಎಷ್ಟು ಹೈ ಆದರೂ ಸರಿ, ನೀನು ಆರೋಗ್ಯ ಆಗೋದು ಸತ್ಯ, ಅದೇ ನಿಜ. ಪ್ರೈಸ್ ದಿ ಲಾರ್ಡ್. ಟೆಂಪ್ರೇಚರ್ ನೋಡಿ ನಿಮ್ಮ ನಂಬಿಕೆ ಹೇಗಿದೆ ಅಂದರೆ, ಬಿ ಪಿ ಲೆವೆಲ್ ಅಂದಾಗ ಡೌನ್ ಅದ, ಓ ಐ ಆಮ್ ಹೀಲ್ಡ್. ತಿರ್ಗಾ ಮೇಲೆ ಹತ್ತದಾಗ ಹೆಂಗೆ ಅಂದರೆ ನಮ್ಗೆ ECG ಥರ ಇರ್ತೈತೆ ನಮ್ಮ ಫೇತ್ ಲೆವೆಲ್, ಹಿಂಗೆ ಇಲ್ಲ. ದೇವರು ಒಂದು ಸತಿ ಹೇಳಿದರೆ ಮುಗೀತು. ಆಕಾಶ ಭೂಮಿ ಮಾರ್ಪಟ್ಟರು ಆತನ ವಾಕ್ಯ ಮಾರ್ಪಡೋದಿಲ್ಲ. ಆಮೆನ್, ಹಲ್ಲೆಲೂಯಾ. ಒಂದು ಸತಿ ಹೇಳಿದರೆ ಮುಗೀತು, ಮಾರ್ಪಡಲ್ಲ. ದೇವರು ವಾಗ್ದಾನ ಮಾಡಿದಾತನು, ಎಲ್ಲರೂ ಹೇಳಿ ವಾಗ್ದಾನ ಮಾಡಿದಾತನು, ಎಲ್ಲರೂ ಹೇಳಿ ವಾಗ್ದಾನ ಮಾಡಿದಾತನು. ಆಮೆನ್. ಆದುದರಿಂದ ದೇವರ ಚಿತ್ತ ನೀವು ಆಶೀರ್ವಾದವಾಗಿರಬೇಕು. ದೇವರ ಚಿತ್ತ ನೀವು ಆರೋಗ್ಯವಾಗಿರಬೇಕು. ಸೊ ಗಾಡ್ಸ್ ನೇಚರ್ ಈಸ್ ಟು ಹೀಲ್. ಪ್ರೈಸ್ ದಿ ಲಾರ್ಡ್. ದೇವರ ಗುಣಾತಿಶಯದಲ್ಲಿ ಒಂದು ಗುಣಾತಿಶಯ ಏನು ಗೊತ್ತಾ? ದೇವ್ರು ನಿನ್ನನ್ನು ಆರೋಗ್ಯವಾಗಿಡೋದು. ಸತ್ಯವೇದದಲ್ಲಿ ದೇವರ ಅದ್ಭುತಗಳನ್ನ ಬಹಳ ನೋಡ್ಬೋದು. ಎಷ್ಟೋ ಅದ್ಭುತಗಳೈತೆ. ದೇವ್ರ ನೀರು ಮೇಲೆ ನಡೆದಿದ್ದು ನೋಡ್ಬೋದು. 5 ರೊಟ್ಟಿ ಮೀನನ್ನು ಏನು ಮಾಡಿದ್ರು? ದೇವರು 5,000 ಜನಕ್ಕೂ ಮೇಲೆ ಪೋಷಣೆ ಮಾಡಿದ್ರು. ಆದರೆ ಅದು ಯಾವಾಗಲೂ ನಡೆದಿಲ್ಲ, ಎಲ್ಲ ಒಂದೊಂದು ಸತಿ ನಡೀತು. ದೇವ್ರು ನೀರು ಮೇಲೆ ನಡೆದ್ರು, ಸಮುದ್ರದ ಮೇಲೆ ನಡೆದ್ರು, ಯಾವಾಗಲೂ ನಡೀತಾ ಇದ್ರಾ? ಎಲ್ಲ ಒಂದೊಂದು ಸತಿ. ಆದರೆ ದೇವರು ಯೇಸು ಸ್ವಾಮಿ ಲೋಕದಲ್ಲಿ ಇದ್ದಾಗೆಲ್ಲ ಆತನು ಕಂಟಿನ್ಯೂಸ್ ಆಗಿ ಮಾಡಿದ್ದೇನು ಗೊತ್ತಾ? ಯಾವಾಗಲೂ ಜನರನ್ನು ಸುಖಪಡಿಸ್ತಾನೇ ಇದ್ದರು. ಎಲ್ಲೆಲ್ಲ ದೇವರು ಹೋದ್ರು ಅಲ್ಲೆಲ್ಲ ದೇವ್ರ ಜನರನ್ನು ಸುಖಪಡಿಸಿದನು. ಆದುದರಿಂದ ಜನರನ್ನು ಸುಖಪಡಿಸುವುದು ದೇವರ ಚಿತ್ತ. ಹಲ್ಲೆಲೂಯಾ. ನಾವು ಅನಾರೋಗ್ಯದಲ್ಲಿ ಇರೋದು ದೇವರ ಚಿತ್ತ ಅಲ್ಲ, ನಾವು ಆರೋಗ್ಯವಾಗಿರೋದು ದೇವರ ಚಿತ್ತ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಡೌಟ್ ಬೇಡ. ಅದಕ್ಕೆ ಯಾವಾಗೆಲ್ಲ ಕರ್ತನ ಮೇಜನ್ನು ಭಾಗವಹಿಸ್ತೀವೋ 2 ದೇವ್ರು ಕೊಟ್ಟರು. ಒಂದು ಬ್ರೆಡ್, ದ್ರಾಕ್ಷರಸ. 2ನೇದು ರೊಟ್ಟಿ. ಬ್ಲಡ್ ಈಸ್ ಫಾರ್ ಫರ್ಗಿವ್ನೆಸ್, ಬ್ರೆಡ್ ಈಸ್ ಫಾರ್ ಹೀಲಿಂಗ್. 2 ಏನು ಗುರುತು ಅಂದರೆ, ದ್ರಾಕ್ಷರಸ ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತು, ರೊಟ್ಟಿ ನಾವು ಆರೋಗ್ಯವಾಗಿರೋದಕ್ಕಾಗಿ.
ಯಾವಾಗೆಲ್ಲ ರೊಟ್ಟಿ ನೀವು ತಗೊಳ್ತೀರೋ ಆಗೆಲ್ಲ ನೀವು ಶಿಲುಬೆಯನ್ನು ಜ್ಞಾಪಕ ಮಾಡ್ಕೊತೀರ. ಶಿಲುಬೆಯಲ್ಲಿ ದೇವರು ಸತ್ತದಕ್ಕೆ ಕಾರಣ ಏನು? ನನ್ನನ್ನು ನಿಮ್ಮನ್ನು ಆರೋಗ್ಯವಾಗಿ ಇಡಬೇಕು ಅಂತ. ಸೊ ವೆನೆವರ್ ಯು ಪಾರ್ಟಿಸಿಪೇಟ್ ಇನ್ ದಿಸ್ ಕಮ್ಯೂನಿಯನ್, ಯು ಆರ್ ರಿಮೆಂಬರಿಂಗ್ ದ ಕ್ರಾಸ್. ಯು ಆರ್ ರಿಮೆಂಬರಿಂಗ್ ದ ಕ್ರಾಸ್. ಒಂದು ವೇಳೆ ನೀವು ಡೈಲಿ ತೊಗೊಬೋದು ಕಮ್ಯೂನಿಯನ್. ಡೈಲಿ ತೊಗೊಂಡ್ರೆ ಏನು ಜ್ಞಾಪನ ಬರಬೇಕು ನಿಮಗೆ? ಏನು ಜ್ಞಾಪಕ ಬರಬೇಕು? ಡೈಲಿ ಶಿಲುಬೆ ಜ್ಞಾಪಕ ಬರಬೇಕು. ಯಾವಾಗೆಲ್ಲ ಕಮ್ಯೂನಿಯನ್ ತೊಗೊಳ್ತೀರ ಅವಾಗೆಲ್ಲ ಏನು ಜ್ಞಾಪಕ ಬರಬೇಕು? ಅಷ್ಟೇ. ನೀವು ಡೈಲಿ ತೊಗೊಳ್ತಾ ನಿಮಗೆ ಶಿಲುಬೆ ಜ್ಞಾಪಕ ಬರ್ತಾ ಇರ್ತೈತೆ. ಶಿಲುಬೆಯ ಮುಖಾಂತರ ಬರುವಂಥ ಆಶೀರ್ವಾದಗಳೆಲ್ಲ ನಮ್ಮ ಕುಟುಂಬಕ್ಕೆ ಬರ್ತಾ ಇರ್ತೈತೆ. ಇದನ್ನು ಬಿಟ್ಬಿಟ್ಟು ತಿಂಗಳಿಗೆ ಒಂದು ಸತಿ ತಾನೇ ಇಡಬೇಕು. ಇದೇನು ನಿಮ್ಮ ಚರ್ಚಲ್ಲಿ ವಾರ ಇಡ್ತೀರಾ? ಅದೇನು ಡೈಲಿ ತೊಗೊಳ್ತೀರಾ? ಇದೇನು ಇದು ಅದೇನದು ಅಂತ 24 ಪ್ರಶ್ನೆ 100 ಪ್ರಶ್ನೆ ಕೇಳ್ತಾರೆ. ಏನು ವಾರ ಕಮ್ಯೂನಿಯನ್ನ? ನಮ್ಮ ಚರ್ಚಲ್ಲೆಲ್ಲ ತಿಂಗಳಿಗೆ ಒಂದೇ ಸತಿ ಅಪ್ಪ. ಸರಿ, ನಾನು ಕೇಳ್ತೀನಿ, ಡೈಲಿ ತೊಗೊಂಡ್ರೆ ಏನು ತಪ್ಪು? ವಾರ ಕಮ್ಯೂನಿಯನ್ ತೊಗೊಂಡ್ರೆ ಏನು ತಪ್ಪು? ಅಯ್ಯೋ ವಾರ ತೊಗೊಬಾರ್ದು ಫಾಸ್ಟ್, ಅದು ಒಂಥರ ಕರೆಂಟ್ ಶಾಕ್ ಇದ್ದಂಗೆ. ಅದೇ ತಪ್ಪು. ನಮಗೆ ಸರಿಯಾಗಿ ಗೊತ್ತಿಲ್ಲದೆ ಇರೋದಕ್ಕೆ ನಾವೇನು ಮಾಡ್ತೀವಿ? ಅಯ್ಯೋ ಅಂತೀವಿ. ಸರಿಯಾದ ಸತ್ಯ ಇದ್ರ ಬಗ್ಗೆ ಗೊತ್ತಾಗ್ಬಿಟ್ರೆ ನಾವೇನಂತೀವಿ? ಅಂತೀವಿ. ನಮ್ಮ ಮುಂದೆ ಬಂದಾಗ ಇದನ್ನು ನೋಡಿದ ತಕ್ಷಣ ನಮಗೇನಾಗಬೇಕು ಹೇಳಿ? ಅಂದರೆ ನಿನಗಿದ್ರ ಬಗ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಅಯ್ಯೋ ಕಮ್ಯೂನಿಯನಾ ಅಂದರೆ ನಿನಗೆ ಭಯ ಬರ್ತೈತೆ ಅಂದರೆ ಇದ್ರ ಬಗ್ಗೆ ನಿನಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಇದು ಬಂದಿದ್ದ ತಕ್ಷಣ ನಮಗೆ ಸಂತೋಷ ಆಗಬೇಕು. ಅಯ್ಯೋ ಕಮ್ಯೂನಿಯನಾ ಇವತ್ತು ಅಂದರೆ, ಇವತ್ತೇನೋ ಒಂದು ಆರೋಗ್ಯ ನಿನಗೆ ಕಾದಿದೆ. ಪ್ರೈಸ್ ಅಲಾಟ್. ಯಾವಾಗೆಲ್ಲ ನಾವು ಕರ್ತನ ಮೇಜಲ್ಲಿ ಭಾಗವಹಿಸ್ತೀವೋ, ಯಾವಾಗೆಲ್ಲ ನಾವು ಕಮ್ಯೂನಿಯನ್ ಚರ್ಚಿಗೆ ಕೊಡ್ತೀವೋ, ಆಗೆಲ್ಲ ಸಭೆಗೆ ಆರೋಗ್ಯ, ಸಂತೋಷ, ಸಮಾಧಾನ, ಜಯ. ಆಮೆನ್. ಲೂಕನು ಬರೆದ ಪುಸ್ತಕ 22ನೇ ಅಧ್ಯಾಯ 15ರಿಂದ 20ವರೆಗೂ. ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ರೊಟ್ಟಿಯನ್ನು ತಿನ್ನಿ ಅಂದನು. ಯಾರನ್ನ ನೆನೆಸ್ಕೊಬೇಕಂತೆ? ಎಲ್ಲರೂ ಹೇಳಿ, ಯಾರನ್ನ ನೆನೆಸ್ಕೊಬೇಕಂತೆ? ಇನ್ನೊಂದು ಸತಿ ಹೇಳಿ, ಯಾರನ್ನ ನೆನೆಸ್ಕೊಬೇಕು? ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ. ಆದರೆ ನಮಗೆ ಬೋಧಕರುಗಳು ಹೇಗೆ ಹೇಳ್ಕೊಟ್ಬಿಟ್ರು ಅಂದರೆ, ನಿನ್ನನ್ನು ಒಂದು ಸತಿ ನೆನೆಸ್ಕೋ, ಇದನ್ನು ಎತ್ಕೊಳ್ಳೋಕ್ಕಿಂತ ಮುಂಚೆ ಸರಿಯಾಗಿದೆಯಾ ಇಲ್ವಾ ಅಂತ ಒಂದು ಸತಿ ಚೆಕ್ ಮಾಡು. ದೇವ್ರು ಹೇಳಿದ್ರು ನನ್ನನ್ನು ನೆನೆಸ್ಕೊಳ್ಳೋಕ್ಕೋಸ್ಕರ ಇದನ್ನು ಎತ್ಕೊ ಅಂತ. ಆದರೆ ನಾವೇನು ಮಾಡ್ತೀವಿ? ಇದನ್ನು ಕೈಯಲ್ಲಿ ಇಟ್ಕೊಂಡು ನಮ್ಮನ್ನು ನೆನೆಸ್ಕೊಳ್ತೀವಿ. ದೇವ್ರೇ, ನಾನು ಇದನ್ನು ಮಾಡಿಬಿಟ್ಟೆಪ್ಪ, ನಾನು ಅದನ್ನು ಮಾಡಿಬಿಟ್ಟೆಪ್ಪ, ನಾನು ಇದನ್ನು ಮಾಡಿಬಿಟ್ಟೆ, ದೇವ್ರೇ ಈ ತಪ್ಪು ಮಾಡಿಬಿಟ್ಟೆ, ಆ ತಪ್ಪು ಮಾಡಿಬಿಟ್ಟೆ. ನಾನು ಹೇಳ್ತೀನಿ, ನೀ ಜನ್ಮಕ್ಕೂ ಈ ಕಮ್ಯೂನಿಯನ್ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಎಲ್ಲ ಪಾಪಗಳನ್ನು ಅರಿಕೆ ಮಾಡಿ ಇದನ್ನು ತಗೋ ಅಂತ ಹೇಳಿದ್ರೆ, ನಿಮ್ಗೊಂದು ಅರ್ಧ ಗಂಟೆ ಟೈಮ್ ಕೊಡ್ತೀನಿ. ಏನೇನೆಲ್ಲ ತಪ್ಪು ಮಾಡಿದ್ದೀರೋ ಅದನ್ನೆಲ್ಲ ಅರಿಕೆ ಮಾಡಿ ಇದರಲ್ಲಿ ಭಾಗವಹಿಸಿ. ಇಲ್ಲಾಂದರೆ ಇದು ನಿಮಗೆ ಅಪಾಯವನ್ನು ಉಂಟು ಮಾಡುತ್ತೆ. ಅನೇಕರು ರೋಗದಿಂದ, ಅನೇಕರು ಬಲಹೀನತೆಯಿಂದ, ಅನೇಕರು ಸತ್ತು ಹೋದರು. ಅದಕ್ಕೆ ನೀವು ಆ ಥರ ಸಾಯಬಾರ್ದಂದರೆ ನಿಮ್ಗೆ 1/2 hour ಟೈಮ್ ಕೊಡ್ತೀನಿ. ಅನೇಕರಿಗೆ ಕಾಯಿಲೆ ರೋಗ ಬರಬಾರ್ದು ಅಂದರೆ ನಿಮ್ಗೆ ಒಂದು 1/2 hour ಟೈಮ್ ಕೊಡ್ತೀನಿ. ಒಂದು ಸತಿ ನಿಮ್ಮನ್ನು ಕರೆಕ್ಟಿಗೆ ಶುದ್ಧಿ ಮಾಡಿಕೊಂಡು, ಕರೆಕ್ಟಿಗೆ ಸರಿ ಮಾಡಿಕೊಂಡು, ಎಲ್ಲ ಪಾಪಗಳನ್ನೆಲ್ಲ ಕ್ಷಮಾಪಣೆಯಾಗಿ, ಎಲ್ಲ ದೇವರು ಪಾಪಗಳನ್ನೆಲ್ಲ ಕ್ಷಮಿಸಿ ಆಯಿತು ಅಂತ ನಿಶ್ಚಯ ಬಂದಾಗ ನೀವು ಇದರಲ್ಲಿ ಭಾಗವಹಿಸಿ ಅಂತ ನಿಮಗೆ ನಾನು ಈಗ ಅರ್ಧ ಗಂಟೆ ಟೈಮ್ ಕೊಟ್ಟು ಪ್ರಾರ್ಥನೆ ಮಾಡಿದ ಮೇಲೆ ಬಂದು ತಗೊಳ್ಳಿ ಅಂತ ಹೇಳಿದರೆ ಏನು ಮಾಡ್ತೀರಾ? 1/2 hour ಎಲ್ಲ ಹೇಳ್ತೀರಾ, ದೇವರೇ ನಾನು ಅದನ್ನು ಮಾಡಿದೆ, ನಾನು ಇದನ್ನು ಮಾಡಿದೆ, ನಂಗೆ ಕ್ಷಮಿಸು. ದೇವರೇ ಇದನ್ನೆಲ್ಲ ಕ್ಷಮಿಸಪ್ಪ, ನಾನು ಹೆಂಡ್ತಿಗೆ ವಿರೋಧವಾಗಿ ಮಾಡಿಬಿಟ್ಟೆ. ಹೆಂಡ್ತಿ ಏನು ಮಾಡ್ತಾರೆ? ದೇವರೇ ನನಗೆ ಕ್ಷಮಿಸಪ್ಪ, ನನ್ನ ಗಂಡನ ಪಾಕೆಟಲ್ಲಿ ಕೈ ಹಾಕ್ಬಿಟ್ಟೆ. ದೇವರೇ ನನಗೆ ಕ್ಷಮಿಸು ಅಂತ ಎಲ್ಲ ಕ್ಷಮಾಪಣೆ ಕೇಳಿಬಿಟ್ಟು ನೀವು ಪಾಸ್ಟರ್ ದೇವ್ರು ನಂಗೆ ಕ್ಷಮಿಸ್ಬಿಟ್ರು ಅಂತ ತೊಗೊಂಡ್ಬಿಡ್ತೀರ. ತೊಗೊಂಡಿದ್ದ ತಕ್ಷಣ SSLC ಓದಿರ್ಬೇಕಾದ್ರೆ ಒಂದು ಮಾಡಿರ್ತೀರ, ಮರ್ತು ಬಿಟ್ಟಿರ್ತೀರ, ತೊಗೊಂಡ್ಬಿಟ್ಟಿರ್ತೀರ. ಇವಾಗೇನಾಗುತ್ತೆ? ತಿಂದ ಮೇಲೆ ಜ್ಞಾಪನ ಬರ್ತೈತಿ ಏನೋ ಒಂದು ಬಿಟ್ಬಿಟ್ರಿ ಅಂತ. ಇವಾಗ ಏನಾಗುತ್ತೆ? ಒಳಗಡೆ ಹೋಗಿದ್ಮೇಲೆ ಢಮಾರ್. ಒಳಗಡೆ ಹೋಗಿದ್ಮೇಲೆ ಏನಾಗಬೇಕದು? ಒಳಗಡೆ ಹೋಗಿ ಏನಾಗಬೇಕು? ಢಮಾರ್ ಅನ್ಬೇಕು. ಯಾಕಂದರೆ ನೀವು ಒಂದನ್ನು ಬಿಟ್ಬಿಟ್ಟು ತೊಗೊಂಬಿಟ್ರಿ. ಅದೇ ನಾನು ಹೇಳೋದು. ತಿಂದ ಮೇಲೆ ಯೋಚನೆ ಬಂದರೆ ಏನೂ ಮಾಡೋಕ್ಕಾಗಲ್ಲ. ಆವಾಗ ಏನು ಹೇಳ್ತೀರಾ? ದೇವರೇ ಏನೋ. ಅದನ್ನೇ ನಾನು ಹೇಳೋದು.
ತಿಂದ ಮೇಲೆ ಯೋಚನೆ ಮಾಡಬೇಡ, ತಿನ್ನೋಕ್ಕಿಂತ ಮುಂಚೆನೇ ಹೇಳು ದೇವರ ಎಲ್ಲ ಪಾಪಗಳು ಕ್ಷಮಿಸಲ್ಪಟ್ಟಾಯಿತು ಅಂತ ನಾನು ನಂಬ್ತೀನಿ ಅಷ್ಟೇ. ಅದಕ್ಕೆ ದೇವರು ಏನು ಹೇಳೋದು ಅಂದರೆ, ಈ ರೊಟ್ಟಿಯನ್ನು ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ತಿನ್ನಿರಿ. ಯಾರನ್ನ ನೆನೆಸ್ಕೊಬೇಕಂತೆ? ನಮ್ಮನ್ನು ನೆನೆಸ್ಕೊಂಡ್ರೆ ನಮ್ಮ ಜನ್ಮಕ್ಕೂ ಈ ಜನ್ಮಕ್ಕೂ ಕಮ್ಯುನಿಯನ್ ತೊಗೊಳಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ಹೇಳಿ, ನೀವೇ ಹೇಳಿ ಎಲ್ಲ ಯಾರಪ್ಪ 100% ಪರ್ಫೆಕ್ಟಾಗಿ ಕಮ್ಯುನಿಯನ್ ತೊಗೊಂಡಿದ್ದಾರೆ ಹೇಳಿ. ನಮಗೆ ಇಂಥ ಒಂದು ಭಯ ಇಟ್ಬಿಟ್ರು, ಸರಿ ಇಲ್ಲ ಅಂದರೆ ಹುಷಾರಂತ. ಆ ಹುಷಾರಂತ ಒಂದು ಮಾತು ಹೇಳಿದ್ದಕ್ಕೆ ನಮ್ಗೆ ಇವಾಗಿನವರೆಗೂ ಕಮ್ಯುನಿಯನ್ ಅಂದರೆ ಭಯ. ಆದರೆ ಇದರಲ್ಲಿ ಎಷ್ಟು ಆಶೀರ್ವಾದಗಳಿದೆ ಅಂತ ನಾನು ಇನ್ನೂ ನನಗೆ ಹೇಳೋದಕ್ಕೆ ಇವಾಗ ಸಮಯ ಇಲ್ಲ. ಇನ್ನೂ ಹೋಗ್ತಾ ನಾನು ಹೇಳ್ತೀನಿ. ಇವತ್ತಿಲ್ಲ ಅಂದರೂ ಬರೋ ವಾರ ಕಂಟಿನ್ಯೂ ಮಾಡೋಣ. ಇದರಲ್ಲಿ ದೇವ್ರು ಏನು ಹೇಳಿದ್ರು ಅಂದರೆ, ನಿನ್ನನ್ನು ನೆನೆಸ್ಕೊಳ್ಳೋಕ್ಕಾಗಿ ತೊಗೊಬೇಡಪ್ಪ, ನೀನೇನನ್ನೆಲ್ಲ ತಪ್ಪು ಮಾಡಿದ್ದೆ ಅದಕ್ಕಾಗಿ ನೀನು ತೊಗೊಬೇಡ, ನನ್ನನ್ನು ನೆನೆಸ್ಕೋ. ಯಾಕಂತ ನೀನು ಎಷ್ಟು ದೊಡ್ಡ ತಪ್ಪು ಮಾಡಿದ್ಯೋ ಅದನ್ನೆಲ್ಲ ಕ್ಷಮಿಸೋದಕ್ಕಾಗಿಯೇ ನಾನು ಶಿಲುಬೆಯಲ್ಲಿ ಸತ್ತಿದ್ದು. ನಿನ್ನ ಪಾಪ ಎಷ್ಟು ದೊಡ್ಡದು ಅಂತ ನೋಡಬೇಡ, ನನ್ನ ರಕ್ತ ಎಷ್ಟು ದೊಡ್ಡದು ಅಂತ ಯೋಚನೆ ಮಾಡು. ನಿನ್ನ ಪಾಪಕ್ಕಿಂತ, ನಿನ್ನ ರೋಗಕ್ಕಿಂತ ನನ್ನ ರಕ್ತ ಬಹಳ ಬೆಲೆ ಉಳ್ಳದು. 1 ಕೊರಿಂಥೆ ಬರೆದ ಪುಸ್ತಕ ಇದೇ ನಮಗೆ ಭಯವನ್ನು ಉಂಟು ಮಾಡೋದು ಅಲ್ವಾ? ಅದು ಒಂದೇ ಒಂದನ್ನು ಮಾತ್ರ ಓದ್ಬಿಟ್ಟು ಇಂಟ್ರಡಕ್ಷನ್ ಕೊಟ್ಟು ನಾನು ಮುಗಿಸ್ತೀನಿ. ನೆಕ್ಸ್ಟ್ ವೀಕ್ ವಿ ವಿಲ್ ಕಂಟಿನ್ಯೂ ಇಟ್. 1 ಕೊರಿಂಥದವರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 29. ಇದ್ರ ಬಗ್ಗೆ ಏನು ಅಂತ ಗೊತ್ತಿಲ್ಲದೆ, ಇದನ್ನು ವಿವೇಚಿಸದೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗೋನು. ಈ ನ್ಯಾಯ ತೀರ್ಪು ಅಂದರೆ ಏನು ಅಂತ ನಾನು ಬರೋವಾರ ಹೇಳ್ತೀನಿ. ಈ ಕಾರಣ ಅಂದರೆ ಒಂದೇ ಒಂದು ಕಾರಣ, ಇಂಗ್ಲೀಷಲ್ಲಿ ಹೇಳುತ್ತೆ ಫಾರ್ ದಿಸ್ ರೀಸನ್, ಅಂದರೆ ಒಂದೇ ಒಂದು ಕಾರಣ. ಏನು ಅಂದರೆ ಇದ್ರ ಬಗ್ಗೆ ಸರಿಯಾಗಿ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಮಗೆ ಇದರ ಆಶೀರ್ವಾದ ಗೊತ್ತಿಲ್ಲ. ಅದಕ್ಕೆ ದೇವ್ರು ಏನು ಹೇಳ್ತಾರೆ, ಪೌಲನ್ ಏನು ಹೇಳ್ತಾನೆ ಅಂದರೆ, ಇದು ಏನು ಅಂತ ನೀವು ತಿಳ್ಕೊಂಬಿಟ್ರೆ ಇದು ಭಾಳ ನಿನಗೆ ಆಶೀರ್ವಾದನ ಉಂಟು ಮಾಡುತ್ತೆ. ನೀನು ಇದಕ್ಕೆ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ನೀನು ಸಂತೋಷ ಪಡಬೇಕು, ಹೆಮ್ಮೆ ಪಡಬೇಕು. ನೋಡಿ, ಇನ್ನೊಂದು ಹೇಳ್ತೀನಿ, ಸರಿಯಾಗಿದ್ದ ಮೇಲೆ ಕರ್ತನ ಭೋಜನವಲ್ಲ, ಸರಿಯಾಗೋದಕ್ಕಾಗಿ ಕರ್ತನ ಭೋಜನ. ಫಾಸ್ಟರ್ ಸರಿಯಾಗ್ಬಿಟ್ಟು ನಾನು ಕಮ್ಯುನಿಯನ್ ತೊಗೊಂಡ್ಲಾ? ಇಲ್ಲ, ನೀನು ಫಸ್ಟೇ ಕಮ್ಯುನಿಯನ್ ತೊಗೊಂಡು ನೀನು ಸರಿಯಾಗ್ಬಿಡ್ತೀಯ. ಎಲ್ಲರಿಗೂ ಆಸೆ ಬರಬೇಕು. ಕಮ್ಯುನಿಯನ್ ಅಂದರೆ ಎಲ್ಲರಿಗೂ ಆಸೆ ಬರಬೇಕು, ಭಯ ಪಡಬಾರ್ದು. ಸರಿ ಹೋಗೋದಕ್ಕಾಗಿ ಈ ಕರ್ತನ ಮೇಜಿನಲ್ಲಿ ನಾನು ಭಾಗವಹಿಸ್ತೀನಿ. ಇವತ್ತು ನಿನ್ನ ಪಾಪಗಳು ಎಷ್ಟೇ ಗೌರವಾದರೂ ಪರವಾಗಿಲ್ಲ, ಎಷ್ಟೇ ದೊಡ್ಡದಾದರೂ ಪರವಾಗಿಲ್ಲ, ಈ ಕಮ್ಯುನಿಯನ್ ತಗೋ. ಈ ರಕ್ತ ನಿನ್ನೊಳಗಡೆ ಕೆಲಸ ಮಾಡಲಿ, ನಿನ್ನ ಪಾಪಗಳನ್ನ ಶುದ್ಧಿ ಮಾಡಲಿ, ನೀನು ಆರೋಗ್ಯವಾಗಿರು, ಚೆನ್ನಾಗಿರು, ಸಂತೋಷವಾಗಿರು, ಜಯಶಾಲಿಯಾಗಿರು. ಇದೇ ದೇವರ ಚಿತ್ತ. ಇದರ ಮುಖಾಂತರ ಇದೊಂದು ಚಾನಲ್, ಇದ್ರ ಮುಖಾಂತರನೇ ದೇವರು ನಿನ್ನನ್ನು ಗುಣಪಡಿಸೋದು. ಇವತ್ತು ಕೊಡುವಂಥ ಈ ಕಮ್ಯುನಿಯನ್ನ ಮುಖಾಂತರ ನಿನ್ನ ಅನಾರೋಗ್ಯಗಳು ಯೇಸುವಿನ ನಾಮದಲ್ಲಿ ಆರೋಗ್ಯವಾಗಿ ಮಾರ್ಪಡಲಿ ಅಂತ ಯೇಸುವಿನ ನಾಮದಲ್ಲಿ ನಾನು ಕಟ್ಟಲೆ ಇಡ್ತೇನೆ. ಪ್ರೈಸ್ ದಿ ಲಾರ್ಡ್. ದೇವರ ಚಿತ್ತ ನೀನು ಆಶೀರ್ವಾದವಾಗಿರಬೇಕು, ದೇವರ ಚಿತ್ತ ನೀನು ಆರೋಗ್ಯವಾಗಿರಬೇಕು, ದೇವರ ಚಿತ್ತ ನೀನು ಸಂತೋಷವಾಗಿರಬೇಕು, ದೇವರ ಚಿತ್ತ ನೀನು ಬಲವಾಗಿರಬೇಕು, ದೇವರ ಚಿತ್ತ ನೀನು ನಗ್ತಾ ಇರಬೇಕು, ದೇವರ ಚಿತ್ತ ದೀರ್ಘಾಯುಷಾಗಿರಬೇಕು. ಹಾಗೇ ಆಗಲಿ ಅನ್ನೋರು ನನ್ನ ಜೊತೆ ಆಮೇನ್ ಹೇಳಿ. ಆಮೇನ್ ಹೇಳಿದ್ಕೆ ನಿಮಗೆ ಹಾಗೇ ಆಯಿತು ಅಂತ ನಾನು ಸಹ ಆಮೇನ್ ಹೇಳ್ತೀನಿ. ಗಾಡ್ ಬ್ಲೆಸ್ ಯು.